ಇವತ್ತು ಅವರಿಗೆ ಮಾಡ್ತಿರ್ತಕ್ಕಂಥ ಕಾರ್ಯಕ್ರಮ 2,000 ಇದೆಯಲ್ಲ, ನಾನು ಮುಖ್ಯಮಂತ್ರಿ 5,000 ಕೊಡ್ತೀನಿ. ಆ ಹಿನ್ನೆಲೆಯಲ್ಲಿ ನಿಮಗೆ ಮನವಿ ಮಾಡ್ತೇನೆ, ಒಂದು ಬಾರಿ ನಿಮ್ಮ ಬದುಕನ್ನು ಸರಿಪಡಿಸ್ಕೊಳ್ತಕ್ಕಂಥದ್ದಕ್ಕೆ ಯಾರು ಬಂದರೆ ಸೂಕ್ತ ಅಂತಕ್ಕಂಥದ್ದನ್ನು ಯೋಚನೆ ಮಾಡಿ ನೀವು ಕಟ್ತಕ್ಕಂಥ ಸರ್ಕಾರಿ ತೆರಿಗೆ ಹಣ ದುರುಪಯೋಗ ಆಗಬಾರದು. ಇವತ್ತು ಅವರಿಗೆ ಮಾಡ್ತಿರ್ತಕ್ಕಂಥ ಕಾರ್ಯಕ್ರಮ 2,000 ಇದೆಯಲ್ಲ, ನಾನು ಮುಖ್ಯಮಂತ್ರಿ 5,000 ಕೊಡ್ತೀನಿ. ಅದೇನು ದೊಡ್ಡ ವಿಷಯ ಅಲ್ಲ. ಆದರೆ ಇವತ್ತು ನಾವು ಸರ್ಕಾರದಲ್ಲಿ ಯಾವ ರೀತಿಯಲ್ಲಿ ಹಣವನ್ನು ಬಳಕೆ ಮಾಡ್ಕೋಬೇಕು. ಇವತ್ತು ನೀರಾವರಿ ಸೌಲಭ್ಯಗಳಿಲ್ಲ, ಮಕ್ಕಳ ಎಜುಕೇಷನ್ಗೆ ಸರ್ಕಾರಿ ಶಾಲೆಯೆಲ್ಲ ಮುಚ್ಚಿ ಕಾನ್ವೆಂಟ್ಗಳಿಗೆ ಅವ್ರ ಶಕ್ತಿ ತುಂಬ್ತಾ ಇದ್ದಾರೆ. ಇವತ್ತು ಪಂಚಾಯಿತಿಗಳ ಮಟ್ಟದಲ್ಲಿ ನಮ್ಮ ರೈತರ ಪರಿಸ್ಥಿತಿ ಏನಾಗಿದೆ ಇದೆಲ್ಲ ನೋಡಿದಾಗ ಈಗ ಕುಡಿಯೋ ನೀರಿನ ಸಮಸ್ಯೆ ಶುರುವಾಯಿತು. ಈಗ ಈ ಬಂದು ಬಿಸಿಲು ಕಾಲ ಏನು ಪ್ರಾರಂಭ ಆಗಿದೆ, ಇವತ್ತು ಈ ವರ್ಷ ಮಳೆ ಸರಿಯಾಗಿ ಆಗಲ್ಲ ಅಂತಕ್ಕಂಥದ್ದು ಹವಾಮಾನ ವರದಿ ಹೇಳ್ತಾರೆ. ಹಾಗಾಗ್ಬಿಟ್ರೆ ನಮ್ಮ ರೈತರ ಪರಿಸ್ಥಿತಿ ಏನಾಗಬೇಕು, ಇದ್ರ ಬಗ್ಗೆ ಯಾರ್ದು ಚಿಂತನೆ ಇಲ್ಲ. ಅದರಿಂದ ನಿಮಗೆ ನಾನು ಮನವಿ ಮಾಡ್ತಕ್ಕಂಥದ್ದು, ಹಿಂದೆ ಏನು ದೇವೇಗೌಡರನ್ನ ನೀವು ಆಶೀರ್ವಾದ ಮಾಡಿದ್ದೀರಿ, ನಾವು ಆಕಸ್ಮಿಕವಾಗಿ ರಾಜಕಾರಣಕ್ಕೆ ಏನು ಬಂದಿದ್ದೇನೆ, 1 ವರ್ಷದಿಂದ ಈ ದೇಹ ಸರಿಪಡಿಸ್ಕೊಳ್ಳಿಕ್ಕೆ ನಾನು ಏನು ಪಟ್ಟಿದ್ದೀನಿ ಶ್ರಮ ನನಗೆ ಗೊತ್ತು. 5ನೇ ಬಾರಿ ಉಳಿದಿದ್ದೀನಿ. ಇವತ್ತು ಭಗವಂತ ನನ್ನನ್ನು ಉಳಿಸಿರ್ತಕ್ಕಂಥದ್ದು ಈ ನಾಡಿನ ಬಡವರ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಭಗವಂತ ನನಗೆ ಮತ್ತೊಂದು ಜೀವ ಕೊಟ್ಟಿದ್ದಾನೆ. ನನ್ನ ಮೇಲೆ ವಿಶ್ವಾಸ ಇಡಿ. ದೇವೇಗೌಡರನ್ನ ಯಾವ ರೀತಿ ಬೆಳೆಸಿದ್ದೀರಿ, ರೇವಣ್ಣ ಅವರು ಮಾಡಿರ್ತಕ್ಕಂಥ ಕೆಲಸ ನೋಡಿದ್ದೀರಿ. ಇವತ್ತು ರೇವಣ್ಣ ಅವ್ರದ್ದು ಒಂದೇ ನಾನು ಹೇಳ್ತಿರ್ತೀನಿ, ಕಾರಲ್ಲೂ ಈಗ ಹೇಳ್ತಿದ್ದೆ, ಎಲ್ಲ ಮಾಡ್ತೀಯ, ದೇವಸ್ಥಾನ ಕಟ್ಟಿಸ್ತೀಯ, ರಸ್ತೆ ಕೆಲಸ ಮಾಡಿಸ್ತೀಯ, ಯಾವ ಕೇಳಿದ್ರು ಕೆಲಸ ಮಾಡಿಸ್ತೀಯ, ಒಂದೊಂದು ಸಲ ರೇಗ್ತೀಯ ಜನಗಳ ಮೇಲೆ. ಆ ರೇಗೋದನ್ನು ನಿಲ್ಲಿಸ್ಬಿಟ್ರೆ ಜನ ನೀನು ದೇವ್ರ ಥರ ನೋಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಿದ್ದೆ. ಯಾಕೆಂದ್ರೆ ನೀವು ಪ್ರೀತಿಸ್ತೀರಿ, ನೀವು ಸ್ವಲ್ಪ ಸಿಟ್ಟಿದೆಯಲ್ಲ, ಸಿಟ್ಟು ಕಡಿಮೆ ಆಗಬೇಕು. ಸಿಟ್ಟು ಕಡಿಮೆ ಆದರೆ ಬಹುಶಃ ನಮ್ಗೆ ಯಾವುದೂ ಸಮಸ್ಯೆ ಇರೋದಿಲ್ಲ. ಅದರಿಂದ ರೇವಣ್ಣ ಅವ್ರಿಗೆ ಆ ಸಿಟ್ಟು ಮಾಡ್ಕೊಂಡಿದ್ದಕ್ಕೆ ನೀವು ಬೇಜಾರು ಮಾಡ್ಕೋಬೇಡಿ ನಾನು ಹೇಳೋದು. ಯಾಕೆಂದ್ರೆ ಅದು 2 ನಿಮಿಷ ಅದು ಮತ್ತೆ ಮರ್ತೋಯ್ತಾನೆ. ಅದರಿಂದ ಎಲ್ಲ ನಮ್ಮ ತಾಯಂದರು ಮುಂದಿನ ದಿನಗಳಲ್ಲಿ ಒಂದು ನಿಜವಾದ, ಇಲ್ಲೆಲ್ಲ ನಮ್ಮ ಕೇಸರಿ ಶಾಲ್ ಹಾಕೊಂಡಿದ್ದೀರಿ, ನನಗೆ ಕೊಡಲಿಲ್ಲ, ನೀವೇ ಹಾಕೊಂಡಿದ್ದೀರಿ. ಇದು ಕೇಸರಿ ಶಾಲು ನಮ್ಮ ಧರ್ಮದ ಸಂಕೇತ. ಇದು ನಮ್ಮ ಧರ್ಮದ ಸಂಕೇತ. ನಾವು ಯಾವ ರೀತಿ ಬದುಕಬೇಕು ಅಂತಕ್ಕಂಥದ್ದು. ಇವತ್ತು ನಾನು ನಿಮಗೆ ಒಂದು ಮಾತು ಹೇಳ್ತೀನಿ, ನಿಜವಾದಂಥ ರಾಮರಾಜ್ಯದ ಒಂದು ಆಡಳಿತ ಈ ರಾಜ್ಯದಲ್ಲಿ ಬರಬೇಕು ಅಂದರೆ ಇದೀಗ ತಾನೇ ಇರಲಿ ತಮಾಷೆ ಆಯ್ತಾಯ್ತು, ತಮಾಷೆ ಮಾಡಿದೆ. ಈಗ ತಾನೇ ಏನು ದೇವಸ್ಥಾನಕ್ಕೆ ಕರ್ಕೊಂಡು ಬೇಡ ಸಾಕ್ಬಿಡೋಣ. ಈಗ ತಾನೇ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ದೇವ್ರ ಪೂಜೆ ಮಾಡಿಸಿ ಬಂದಿದ್ದೀರಿ. ಆ ದೇವ್ರಿಗೆ ಪೂಜೆ ಮಾಡಿ ಇಲ್ಲಿ ಬಂದು ರೇವಣ್ಣ ನಾವೇನು ಕೂತಿದ್ದೇವೆ, ಕುಮಾರಸ್ವಾಮಿ ಅವರು ನಮ್ಮ ಮೇಲೆ ವಿಶ್ವಾಸ ಇಡಿ. ಒಂದು ನಿಜವಾದಂಥ ರಾಮರಾಜ್ಯ ಈ ದೇಶದ ರಾಜಕಾರಣದಲ್ಲಿ ಕರ್ನಾಟಕದಲ್ಲಿ ಪ್ರಾರಂಭ ಆಗಬೇಕು ಅನ್ನೋದು ನಿಮ್ಮೆಲ್ಲರ ಹೃದಯದಲ್ಲಿದ್ದರೆ